ಬೆಂಗಳೂರಿನ ಬನಶಂಕರಿಯಲ್ಲಿ ಮಕ್ಕಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಗಂಭೀರವಾಗಿ ಪೊಲೀಸ್ ಆಯುಕ್ತರು ಪರಿಗಣಿಸಿದ್ದಾರೆ. ಪ್ರಕರಣವನ್ನ ಲಘುವಾಗಿ ಪರಿಗಣಿಸಿದ್ದಂತಹ ಇನ್ಸ್ಪೆಕ್ಟರ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಪಾಪ ರೋಡಲ್ಲಿ ಆಟ ಆಡ್ತಾ ಇದ್ದಂತ ಚಿಕ್ಕ ಮಕ್ಕಳ ಮೇಲೆ ರಂಜನ್ ಅನ್ನುವಂಥ ಸೈಕೋ ಹೋಗಿ ಹಿಂಸೆ ಕೊಡ್ತಾ ಇದ್ದ. ಈ ಪ್ರಕರಣವನ್ನ ಬಹಳ ಲೈಟಾಗಿ ತಗೊಂಡಿದ್ರು ಇನ್ಸ್ಪೆಕ್ಟರ್. ಅವರಿಗೆ ಚಳಿ ಬಿಡಿಸಿದ್ದಾರೆ. ಈ ದುರುಳನಿಂದ ಮಕ್ಕಳ ಮೇಲೆ ಹಲ್ಲೆ ನಡೆದಾಗಲೂ ಕೂಡ ಕ್ರಮ ಯಾಕಿಲ್ಲ? ರಸ್ತೆಯಲ್ಲಿ ಓಡಾಡೋ ಮಕ್ಕಳ ಮೇಲೆ ದುರುಳನಿಂದ ಕ್ರೌರ್ಯ ನಡೆದಿತ್ತು. ಈ ಪಾಪಿ ರಂಜನ್ನ ಕೃತ್ಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅಂತ ಅವರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಕೇಸ್ ದಾಖಲಿಸೋದಕ್ಕೂ ಕೂಡ ಸೂಚನೆ ಕೊಡಲಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ದುರುಳ ರಂಜನ್ ಕೃತ್ಯ ಕಂಪ್ಲೀಟ್ ಆಗಿ ಸೆರೆಯಾಗಿತ್ತು. ಪಾಪ ರೋಡಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ದಂಥ ಚಿಕ್ಕ ಮಕ್ಕಳು ಆ ಹುಡುಗಂಗೆ ಹೋಗಿ ಜುಟ್ಟು ಹಿಡ್ಕೊಂಡು ಎಳಿತಾನೆ. ಮತ್ತು ಈ ಕಡೆ ಮತ್ತೊಂದು ಚಿಕ್ಕ ಪುಟ್ಟ ಪಾಪು ನಡ್ಕೊಂಡು ಹೋಗ್ತಾ ಇದ್ರೆ ಬಂದು ಆಕೆಗೂ ಕೂಡ ಒಂದು ರೀತಿ ಹಲ್ಲೆ ನಡೆಸಿದ್ದಾನೆ. ಆಮೇಲೆ ಪದೇ ಪದೇ ಆ ರೋಡಲ್ಲಿ ಓಡಾಡುವಂಥ ಸಣ್ಣ ಮಕ್ಕಳು ಅವರೇನು ಬಂದು ಆತನಿಗೇನು ತೊಂದರೆ ಮಾಡಲಿಲ್ಲ, ಏನೂ ಇಲ್ಲ, ತಂಪಾಡಿಗೆ ತಾವು ಆಟ ಆಡ್ತಾ ಇದ್ದಾರೆ ಮನೆ ಮುಂದೆ. ಅಂಥ ಮಕ್ಕಳಿಗೆ ಬಂದು ಇವನು ಟಾರ್ಚರ್ ಕೊಡ್ತಾ ಇದ್ದಾನೆ, ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಅಂದರೆ ಎಂಥ ಸೈಕೋ ಇರಬೇಕಿತ್ತ. ಆಮೇಲೆ ಈ ಇನ್ಸ್ಪೆಕ್ಟರ್ ಏನಿದನ್ನ ಅಷ್ಟೊಂದು ಲೈಟಾಗಿ ತಗೊಂಡಿದಾರಲ್ಲ ಈ ಕೇಸ್ನ, ಆ ಇನ್ಸ್ಪೆಕ್ಟರ್ ಚಳಿ ಬಿಡಿಸಿದ್ದಾರೆ. ನಾಲ್ಕು 12/2025 ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯ ಸಾರಾಂಶ ಏನಂತಂದರೆ, ಶ್ರೀಮತಿ ದೀಪಿಕಾ ಜೈನ್ ಅನ್ನೋರು ಒಂದು ದೂರನ್ನು ನೀಡಿದ್ದಾರೆ. ಆ ದೂರಿನಲ್ಲಿ ತಮ್ಮ ಮಗ ಸುಮಾರು ಮಧ್ಯಾಹ್ನ 1:10 ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆ ಪಕ್ಕದ ಮನೆಯ ರಂಜನ್ ಅನ್ನೋನು ಆ ವ್ಯಕ್ತಿ ಬಂದು ಜೋರಾಗಿ ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು FIR ಅನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿತನಿಗೆ ವಿಚಾರಣೆಗೊಳಪಡಿಸಿದ್ದಾರೆ. ಸರ್, ಅದೊಂದು ಮಗು ಆಗಿದೆ, ರಸ್ತೆಯಲ್ಲಿ ಇನ್ನೊಂದು ಮಗು ಸೈಕಲ್ ಹೊಡಿತೇವೆ, ಅದಕ್ಕೂ ಹೊಡಿತಾನೆ. ಅದಾದ್ಮೇಲೆ ಇಬ್ಬರು ಹೆಣ್ಮಕ್ಳು ವಾಕ್ ಮಾಡ್ತಿರ್ತಾರೆ, ಆ ಮಕ್ಕಳಿಗೂ ಹೊಡಿತಾನೆ. ಸೊ ಇದ್ರ ಬಗ್ಗೆ ಎಲ್ಲ CCTV ಇದೆ, ತಾವುಗಳು ನೋಡಿದ್ರ ಅಥವಾ ಇನ್ವೆಸ್ಟಿಗೇಷನ್ ಇನ್ಕ್ಲೂಡ್ ಆಗಿದೆಯಾ, ಏನಾಗಿದೆ? ಈಗ ಅದ್ರದ್ದು ಹೊರತಾಗಿ ಮತ್ತೆ 3 ಘಟನೆಗಳು ಈ ತರ ನಡೆದಿರೋ ಬಗ್ಗೆ CCTV ಫುಟೇಜ್ಗಳ ಮಾಹಿತಿ ಬಂದಿದೆ. ಈಗ ನಾನು ಏನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ಅವರನ್ನು ಕೂಡ ಸಂಪರ್ಕಿಸಿ ಅವ್ರ ಕಡೆಯಿಂದ ದೂರನ್ನು ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಆ ಬಗ್ಗೆ ಕೂಡ ತನಿಖೆ ಕೈಗೊಳ್ಳಬೇಕು.